ಬಿರಿಯಾನಿ ಮೋಹಕ್ಕೆ ಬಲಿಯಾದ 6 ಯುವಕರು. ಸ್ವಯಂಕೃತ ಅಪರಾಧಕ್ಕೆ ಬೆಲೆ ತೆತ್ತ ಅಪ್ರಾಪ್ತರು. ತಂದೆಯ ಎಕ್ಸ್ಯುವಿ ಕಾರ್ ತೆಗೆದುಕೊಂಡು ಹೋಗ್ತಾ ಇದ್ದ ಅಯಾನ್ ಅಲಿ. ಭೀಕರ ಅಪಘಾತಕ್ಕೆ 16 ವರ್ಷದ ಅಯಾನ್ ಅಲಿ ಸಾವನ್ನಪ್ಪಿರುವಂತಹ ಘಟನೆ. ನೋಡಿ, ಇವರೆಲ್ಲ ಬಿರಿಯಾನಿ ತಿನ್ನೋದಕ್ಕೆ ಅಂತ ಹೋಗ್ತಾ ಇದ್ರಂತೆ. ಅತೀ ವೇಗ, ವಿಪರೀತ ವೇಗ ಇವರಿಗೆ ಆ ಸಂದರ್ಭಕ್ಕೆ ಥ್ರಿಲ್ ಕೊಡುತ್ತೆ. ಆದರೆ ಫಲಿತಾಂಶ ಈ ರೀತಿ ಇರುತ್ತೆ. ಬಹಳ ಬೇಸರದ ವಿಚಾರ ಇದು. ಅತಿ ವೇಗದ ಏನು ಹೇಳಿಲ್ಲ ಏನ್ ಸರ್? ಅರಾನ್ ಎಲ್ಲಿ ಓದ್ತಾ ಇತ್ತು ಸರ್? ಯಾವ ಏರಿಯಾದಲ್ಲಿ? ಎಷ್ಟು ವರ್ಷ ಅರಾನ್ಗೆ? 16. ಏನ್ ಓದ್ತಿದೆ ಸರ್? 10th. ಮನೆ ಹೇಳ್ದೆ ಹೋಗಿರೋದು ಸರ್? ಇಲ್ಲ, ಹೇಳಿಲ್ಲ ಸರ್. ಯಾವಾಗ ಗೊತ್ತಾಗಿದೆ ನಿಮ್ಮ ಮನೇಲಿಲ್ಲ ಅಂತ ಹೇಳಿ? 7 ಗಂಟೆಗೆ ಸರ್. ಹೆಂಗ್ ಗೊತ್ತಾಯ್ತು? ಫೋನ್ ಬಂದಿದೆ ಸರ್. ಫೋನ್ ಬಂದಿದೆ ಆಗಿದೆ ಅಂತ ಪೊಲೀಸ್ ಅವ್ರು ಫೋನ್ ಮಾಡಿದ್ರು. ಬನ್ನಿ, ಏನಾಗಿಲ್ಲ ಅಂತ. ನಾವು ಬಂದಿದ್ದು ಸರ್. ಆಮೇಲೆ ಪೊಲೀಸ್ ಅವರು ಪೋಸ್ಟ್ ಮಾರ್ಟಮ್ ಮಾಡ್ಬೇಕಂತ. ಸರ್, ಹಜ್ ಯಾತ್ರೆಗೆ ಹೋಗ್ಬೇಕಿತ್ತ ಸರ್? ಯಾವಾಗ? ಮಂಡ್ಯ ಹೋಗ್ಬೇಕು ಸರ್. ಪ್ರತಿ ವರ್ಷ ಹೋಗ್ತಿದ್ರಾ ಹಜ್ಜಿಗೆ? ಹೌದು ಸರ್. ನೀವೇನಾಗ್ಬೇಕು ಸರ್ ಅರಾನ್ಗೆ? ಮಾಮಾ ಸರ್. ಇವರೆಲ್ಲ ಹೆಂಗ್ ಫ್ರೆಂಡ್ಸ್ ಅಂತ ನಿಮ್ಗೆ ಗೊತ್ತಾ ಸರ್? ಇಲ್ಲ ಸರ್, ಅವ್ರಿಗೆ 2 ವೀಲರ್ ಓಡಿಸೋಕೆ ಬರಲ್ಲ ಸರ್ ಅವ್ರಿಗೆ. ಮನೆ CMA ಸ್ಕೂಲ್. CMA ಮನೆಯಿಂದ ಎಷ್ಟು ಗಂಟೆ? 10-30 ಮಿನಿಟ್ ಅಷ್ಟೇ. ನಿಮ್ಗೆ ಗೊತ್ತಾಗಿದೆ ಅವಾಗ? ನಮಗೆ 7 o'clock ಫೋನ್ ಬಂದಿದೆ ಪೊಲೀಸ್ ಅವರು. ಇದು ಆಕ್ಸಿಡೆಂಟ್ ಆಗಿದೆ. ಎಷ್ಟನೇ ಕ್ಲಾಸ್ ಓದ್ತಿರೋದು? 10. ಕ್ಲಾಸ್. ಏನ್ ತಂದೆ ಏನ್ ಮಾಡ್ತಾರೆ? ಇವ್ರದ್ದು ತಂದೆ ಫ್ರೂಟ್ ಅಂಗಡಿ ಇದೆ. ಎಲ್ಲಿ? ಅಲ್ಲೇ ಶಿವಾಜಿನಗರ. ಒಬ್ಬನೇ ಮಗ? 2. ನಿಮ್ಮ ಹೆಸರು? ಸೈಯದ್ ಇಮಾಮ್. ಬೆಳಗಿನ ಜಾವ ನಮ್ಮ ಬೆಂಗಳೂರು ರೂರಲ್ ಜಿಲ್ಲೆಯ ವ್ಯಾಪ್ತಿಯ ಸೂಳಿಬೆಳೆ ಪೊಲೀಸ್ ಸ್ಟೇಷನ್ ವ್ಯಾಪ್ತಿಯಲ್ಲಿ ಒಂದು ಭೀಕರ ಅಪಘಾತ ಆಗ್ತದೆ. ಅದರಲ್ಲಿ 7 ಜನ ಮೃತಪಟ್ಟಿರ್ತಾರೆ. ಅವರು ಯಾರು ಏನು ಅನ್ನೋದು ಮೊದಲಿಗೆ ನಮಗೇನು ಮಾಹಿತಿ ಇರೋದಿಲ್ಲ. ಈ XUV 700 ಅಲ್ಲಿ 6 ಜನ ಹುಡುಗರು, ಎಲ್ಲ 16ರಿಂದ 19 ವರ್ಷದ ಹುಡುಗರು 6 ಜನ ಇರ್ತಾರೆ. ಫಸ್ಟ್ ಬೈಕ್ ಹೊಡಿತಾರೆ. ಬೈಕ್ ಓಡಿದ ತಕ್ಷಣ ಅದರ ಬೈಕಲ್ಲಿ ಇರ್ತಕ್ಕಂಥ ಗಗನ್ ಅನ್ನೋನು ಕೆಳಗಡೆ ಬೀಳ್ತಾನೆ, ಸ್ಪಾಟಲ್ಲೇ ಡೆತ್ ಆಗ್ತಾನೆ. ಮತ್ತೆ ಈ XUV ವೆಹಿಕಲ್ ಒಂದು ಲಾರಿ ಟಿಪ್ಪರ್ ಇರ್ತದೆ, ಅದಕ್ಕೆ ಹಿಂದಕ್ಕೆ ವೀಲ್ ಹೊಡಿತಾನೆ. ಆ 2 ವೀಲು ಆಚೆ ಬಂದ್ಬಿಡ್ತದೆ. ಆ ವೀಲ್ ಟಿಪ್ಪರ್ ಹೋಗ್ಬಿಟ್ಟು ಮುಂದೆ ಟ್ಯಾಪಲ್ ಆಗ್ತದೆ. ಅದರಲ್ಲಿದ್ದವನಿಗೆ ಬರೀ ಹಿಂದ್ಗಡೆ ಗುದ್ದಿರೋದು ಮಾತ್ರ ಗೊತ್ತು, ಆದರೆ ಯಾರು ಗುದ್ದಿದ್ರು ಏನೊಂದು ಗೊತ್ತಿಲ್ಲ. ಆತನಿಗೂ ಸಣ್ಣ ಪುಟ್ಟ ಗಾಯಗಳಾಗಿದೆ. ತದನಂತರ ಈ ವೆಹಿಕಲ್ ಅಲ್ಲಿ ಗುದ್ದಿದ ತಕ್ಷಣ 6 ಜನರ ತಲೆ ಓಪನ್ ಆಗಿ ಆ ವೆಹಿಕಲ್ ಮತ್ತೆ 150 ಮೀಟರ್ ಮುಂದೆ ಹೋಗ್ಬಿಟ್ಟು ಸೈಡ್ ಮೀಡಿಯನ್ಗೆ. ಬಿರಿಯಾನಿ ಮೋಹಕ್ಕೆ ಬಲಿಯಾದ 6 ಯುವಕರು. ಸ್ವಯಂಕೃತ ಅಪರಾಧಕ್ಕೆ ಬೆಲೆ ತೆತ್ತ ಅಪ್ರಾಪ್ತರು. ತಂದೆಯ ಎಕ್ಸ್ಯುವಿ ಕಾರ್ ತೆಗೆದುಕೊಂಡು ಹೋಗ್ತಾ ಇದ್ದ ಅಯಾನ್ ಅಲಿ. ಭೀಕರ ಅಪಘಾತಕ್ಕೆ 16 ವರ್ಷದ ಅಯಾನ್ ಅಲಿ ಸಾವನ್ನಪ್ಪಿರುವಂತಹ ಘಟನೆ. ನೋಡಿ, ಇವರೆಲ್ಲ ಬಿರಿಯಾನಿ ತಿನ್ನೋದಕ್ಕೆ ಅಂತ ಹೋಗ್ತಾ ಇದ್ರಂತೆ. ಅತೀ ವೇಗ, ವಿಪರೀತ ವೇಗ ಇವರಿಗೆ ಆ ಸಂದರ್ಭಕ್ಕೆ ಥ್ರಿಲ್ ಕೊಡುತ್ತೆ. ಆದರೆ ಫಲಿತಾಂಶ ಈ ರೀತಿ ಇರುತ್ತೆ. ಬಹಳ ಬೇಸರದ ವಿಚಾರ ಇದು. ಅತಿ ವೇಗದ ಹೇಳಿಲ್ಲ ಸರ್. ಏನು ಹೇಳಿಲ್ಲ ಸರ್? ಏನ್ ಸರ್? ಅರಾನ್ ಎಲ್ಲಿ ಓದ್ತಾ ಇತ್ತು ಸರ್? ಯಾವ ಏರಿಯಾದಲ್ಲಿ? ಎಷ್ಟು ವರ್ಷ ಅರಾನ್ಗೆ? 16. ಏನ್ ಓದ್ತಿದೆ ಸರ್? 10th. ಮನೆ ಹೇಳ್ದೆ ಹೋಗಿರೋದು ಸರ್? ಇಲ್ಲ, ಹೇಳಿಲ್ಲ ಸರ್. ಯಾವಾಗ ಗೊತ್ತಾಗಿದೆ ನಿಮ್ಮ ಮನೇಲಿಲ್ಲ ಅಂತ ಹೇಳಿ? 7 ಗಂಟೆಗೆ ಸರ್. ಹೆಂಗ್ ಗೊತ್ತಾಯ್ತು? ಫೋನ್ ಬಂದಿದೆ ಸರ್. ಫೋನ್ ಬಂದಿದೆ ಆಗಿದೆ ಅಂತ ಪೊಲೀಸ್ ಅವ್ರು ಫೋನ್ ಮಾಡಿದ್ರು. ಬನ್ನಿ, ಏನಾಗಿಲ್ಲ ಅಂತ. ನಾವು ಬಂದಿದ್ದು ಸರ್. ಆಮೇಲೆ ಪೊಲೀಸ್ ಅವರು ಪೋಸ್ಟ್ ಮಾರ್ಟಮ್ ಮಾಡ್ಬೇಕಂತ. ಸರ್, ಹಜ್ ಯಾತ್ರೆಗೆ ಹೋಗ್ಬೇಕಿತ್ತ ಸರ್? ಯಾವಾಗ? ಮಂಡ್ಯ ಹೋಗ್ಬೇಕು ಸರ್.
ಪ್ರತಿ ವರ್ಷ ಹೋಗ್ತಿದ್ರಾ ಅಜ್ಜಿಗೆ? ಹೌದು ಸರ್. ನೀವೇನಾಗ್ಬೇಕು ಸರ್ ಅರಾನ್ಗೆ? ಮಾಮ ಸರ್. ಇವರೆಲ್ಲ ಹೆಂಗ್ ಫ್ರೆಂಡ್ಸ್ ಅಂತ ನಿಮ್ಗೆ ಗೊತ್ತಾ ಸರ್? ಇಲ್ಲ ಸರ್, ಅವ್ರಿಗೆ ಟೂ ವೀಲರ್ ಓಡಿಸೋಕೆ ಬರಲ್ಲ ಸರ್ ಅವ್ರಿಗೆ. ಇರೋದು ಮನೆ CMA ಸ್ಕೂಲ್. CMA ಮನೆಯಿಂದ ಎಷ್ಟು ಗಂಟೆ 10-30 ಮಿನಿಟ್ ಅಷ್ಟೇ. ನಿಮ್ಗೆ ಗೊತ್ತಾಗಿದೆ ಅವಾಗ? ನಮಗೆ 7 o'clock ಫೋನ್ ಬಂದಿದ್ದು ಪೊಲೀಸ್ ಅವರು, ಇದು ಆಕ್ಸಿಡೆಂಟ್ ಆಗಿದೆ. ಎಷ್ಟನೇ ಕ್ಲಾಸ್ ಓದ್ತಿರೋದು? 10. ಕ್ಲಾಸ್. ಏನ್ ತಂದೆ ಏನ್ ಮಾಡ್ತಾರೆ? ಇವ್ರದ್ದು ತಂದೆ ಫ್ರೂಟ್ ಅಂಗಡಿ ಇದೆ. ಎಲ್ಲಿ? ಅಲ್ಲೇ ಶಿವಾಜಿನಗರ. ಒಬ್ಬನೇ ಮಗ? 2. ನಿಮ್ಮ ಹೆಸರು? ಸೈಯದ್ ಇಮ್ರಾನ್. ಬೆಳಗಿನ ಜಾವ ನಮ್ಮ ಬೆಂಗಳೂರು ರೂರಲ್ ಜಿಲ್ಲೆಯ ವ್ಯಾಪ್ತಿಯ ಸೂಳಿಬೆಳೆ ಪೊಲೀಸ್ ಸ್ಟೇಷನ್ ವ್ಯಾಪ್ತಿಯಲ್ಲಿ ಒಂದು ಭೀಕರ ಅಪಘಾತ ಆಗ್ತದೆ. ಅದರಲ್ಲಿ 7 ಜನ ಮೃತಪಟ್ಟಿರ್ತಾರೆ. ಅವರು ಯಾರು ಏನು ಅನ್ನೋದು ಮೊದಲಿಗೆ ನಮಗೇನು ಮಾಹಿತಿ ಇರೋದಿಲ್ಲ. ಈ XUV 700 ಅಲ್ಲಿ 6 ಜನ ಹುಡುಗರು, ಎಲ್ಲ 16ರಿಂದ 19 ವರ್ಷದ ಹುಡುಗರು 6 ಜನ ಇರ್ತಾರೆ. ಫಸ್ಟ್ ಬೈಕ್ ಹೊಡಿತಾರೆ. ಬೈಕ್ ಹೊಡೆದ ತಕ್ಷಣ ಅದರ ಬೈಕಲ್ಲಿ ಇರ್ತಕ್ಕಂಥ ಗಗನ್ ಅನ್ನೋನು ಕೆಳಗಡೆ ಬೀಳ್ತಾನೆ, ಸ್ಪಾಟಲ್ಲೇ ಡೆತ್ ಆಗ್ತಾನೆ. ಮತ್ತೆ ಈ XU ವೆಹಿಕಲ್ ಒಂದು ಲಾರಿ ಟಿಪ್ಪರ್ ಇರ್ತದೆ, ಅದಕ್ಕೆ ಹಿಂದಕ್ಕೆ ವೀಲ್ ಹೊಡಿತಾನೆ. ಆ 2 ವೀಲು ಆಚೆ ಬಂದ್ಬಿಡ್ತದೆ. ಆ ವೀಲ್ ಟಿಪ್ಪರ್ ಹೋಗ್ಬಿಟ್ಟು ಮುಂದೆ ಟ್ಯಾಪಲ್ ಆಗ್ತದೆ. ಅದರಲ್ಲಿದ್ದವನಿಗೆ ಬರೀ ಹಿಂದ್ಗಡೆ ಗುದ್ದಿರೋದು ಮಾತ್ರ ಗೊತ್ತು, ಆದರೆ ಯಾರು ಗುದ್ದಿದ್ರು ಏನೊಂದು ಗೊತ್ತಿಲ್ಲ. ಆತನಿಗೂ ಸಣ್ಣ ಪುಟ್ಟ ಗಾಯಗಳಾಗಿದೆ. ತದನಂತರ ಈ ವೆಹಿಕಲ್ ಅಲ್ಲಿ ಗುದ್ದಿದ ತಕ್ಷಣ 6 ಜನರ ತಲೆ ಓಪನ್ ಆಗಿ ಆ ವೆಹಿಕಲ್ ಮತ್ತೆ 150 ಮೀಟರ್ ಮುಂದೆ ಹೋಗ್ಬಿಟ್ಟು ಸೈಡ್ ಮೀಡಿಯನ್ಗೆ ಬಿರಿಯಾನಿ ಮೋಹಕ್ಕೆ ಬಲಿಯಾದ 6 ಯುವಕರು. ಸ್ವಯಂಕೃತ ಅಪರಾಧಕ್ಕೆ ಬೆಲೆ ತೆತ್ತ ಅಪ್ರಾಪ್ತರು. ತಂದೆಯ XUV ಕಾರ್ ತೆಗೆದುಕೊಂಡು ಹೋಗ್ತಾ ಇದ್ದ ಅಯಾನ್ ಅಲಿ. ಭೀಕರ ಅಪಘಾತಕ್ಕೆ 16 ವರ್ಷದ ಅಯಾನ್ ಅಲಿ ಸಾವನ್ನಪ್ಪಿರುವಂತಹ ಘಟನೆ ನೋಡಿ. ಇವರೆಲ್ಲ ಬಿರಿಯಾನಿ ತಿನ್ನೋದಕ್ಕೆ ಅಂತ ಹೋಗ್ತಾ ಇದ್ರಂತೆ. ಅತೀ ವೇಗ, ವಿಪರೀತ ವೇಗ ಇವರಿಗೆ ಆ ಸಂದರ್ಭಕ್ಕೆ ಥ್ರಿಲ್ ಕೊಡುತ್ತೆ. ಆದರೆ ಫಲಿತಾಂಶ ಈ ರೀತಿ ಇರುತ್ತೆ. ಬಹಳ ಬೇಸರದ ವಿಚಾರ ಇದು. ಅತಿ ವೇಗದ ಸರ್ ಹೇಳಿಲ್ಲ ಸರ್, ಏನು ಹೇಳಿಲ್ಲ. ಏನ್ ಸರ್ ಅರಾನ್ ಎಲ್ಲಿ ಓದ್ತಾ ಇತ್ತು ಸರ್? ಯಾವ ಏರಿಯಾದಲ್ಲಿ? ನಾವು ಪ್ರೆಸೆಂಟ್ ನೋಡಿ ಸರ್. ಎಷ್ಟು ವರ್ಷ ಅರಾನ್ಗೆ? 16, 16. ಏನ್ ಓದ್ತಿದ್ರು ಸರ್? 10th side. ಮನೆ ಹೇಳ್ದೆ ಹೋಗಿರೋದು ಸರ್? ಇಲ್ಲ ಹೇಳಿಲ್ಲ ಸರ್. ಯಾವಾಗ ಗೊತ್ತಾಗಿದೆ ನಿಮ್ಮ ಮನೇಲಿಲ್ಲ ಅಂತ ಹೇಳಿ? 7 ಗಂಟೆಗೆ ಸರ್. ಹೆಂಗ್ ಗೊತ್ತಾಯ್ತು? ಫೋನ್ ಬಂದಿತ್ತು ಸರ್. ಫೋನ್ ಬಂದಿದೆ ಆಗಿದೆ ಅಂತ ಪೊಲೀಸ್ ಅವ್ರು ಫೋನ್ ಮಾಡಿದ್ರು. ಬನ್ನಿ ಏನಾಗಿಲ್ಲ ಅಂತ ನಾವು ಬಂದಿದ್ದು ಸರ್. ಆಮೇಲೆ ಪೊಲೀಸ್ ಅವರು ಪೋಸ್ಟ್ ಮಾರ್ಟಮ್ ಮಾಡ್ಬೇಕಂತ. ಸರ್ ಹಜ್ ಯಾತ್ರೆಗೆ ಹೋಗ್ಬೇಕಿತ್ತ ಸರ್? ಯಾವಾಗ? ಮಂಡೆ ಹೋಗ್ಬೇಕು ಸರ್. ಪ್ರತಿ ವರ್ಷ ಹೋಗ್ತಿದ್ರಾ ಹಜ್ಜಿಗೆ? ಹೌದು ಸರ್. ನೀವೇನಾಗ್ಬೇಕು ಸರ್ ಅರಾನ್ಗೆ? ಮಾಮ ಸರ್. ಇವರೆಲ್ಲ ಹೆಂಗ್ ಫ್ರೆಂಡ್ಸ್ ಅಂತ ನಿಮ್ಗೆ ಗೊತ್ತಾ ಸರ್? ಇಲ್ಲ ಸರ್, ಅವ್ರಿಗೆ ಟೂ ವೀಲರ್ ಓಡಿಸೋಕೆ ಬರಲ್ಲ ಸರ್ ಅವ್ರಿಗೆ. ಇರೋದು ಮನೆ CMA ಸ್ಕೂಲ್. CMA ಮನೆಯಿಂದ ಎಷ್ಟು ಗಂಟೆ 10-30 ಮಿನಿಟ್ ಅಷ್ಟೇ. ನಿಮ್ಗೆ ಗೊತ್ತಾಗಿದೆ ಅವಾಗ? ನಮಗೆ 7 o'clock ಫೋನ್ ಬಂದಿದ್ದು ಪೊಲೀಸ್ ಅವರು, ಇದು ಆಕ್ಸಿಡೆಂಟ್ ಆಗಿದೆ. ಎಷ್ಟನೇ ಕ್ಲಾಸ್ ಓದ್ತಿರೋದು? 10. ಕ್ಲಾಸ್. ಏನ್ ತಂದೆ ಏನ್ ಮಾಡ್ತಾರೆ? ಇವ್ರದ್ದು ತಂದೆ ಫ್ರೂಟ್ ಅಂಗಡಿ ಇದೆ. ಎಲ್ಲಿ? ಅಲ್ಲೇ ಶಿವಾಜಿನಗರ. ಒಬ್ಬನೇ ಮಗ? 2. ನಿಮ್ಮ ಹೆಸರು? ಸೈಯದ್ ಇಮ್ರಾನ್. ಬೆಳಗಿನ ಜಾವ ನಮ್ಮ ಬೆಂಗಳೂರು ರೂರಲ್ ಜಿಲ್ಲೆಯ ವ್ಯಾಪ್ತಿಯ ಸೂಳಿಬೆಳೆ ಪೊಲೀಸ್ ಸ್ಟೇಷನ್ ವ್ಯಾಪ್ತಿಯಲ್ಲಿ ಒಂದು ಭೀಕರ ಅಪಘಾತ ಆಗ್ತದೆ. ಅದರಲ್ಲಿ 7 ಜನ ಮೃತಪಟ್ಟಿರ್ತಾರೆ. ಅವರು ಯಾರು ಏನು ಅನ್ನೋದು ಮೊದಲಿಗೆ ನಮಗೇನು ಮಾಹಿತಿ ಇರೋದಿಲ್ಲ. ಈ XUV 700 ಅಲ್ಲಿ 6 ಜನ ಹುಡುಗರು, ಎಲ್ಲ 16ರಿಂದ 19 ವರ್ಷದ ಹುಡುಗರು 6 ಜನ ಇರ್ತಾರೆ. ಫಸ್ಟ್ ಬೈಕ್ ಹೊಡಿತಾರೆ. ಬೈಕ್ ಹೊಡೆದ ತಕ್ಷಣ ಅದರ ಬೈಕಲ್ಲಿ ಇರ್ತಕ್ಕಂಥ ಗಗನ್
ಅನ್ನೋನು ಕೆಳಗಡೆ ಬೀಳ್ತಾನೆ, ಸ್ಪಾಟಲ್ಲೇ ಡೆತ್ ಆಗ್ತಾನೆ. ಮತ್ತೆ ಈ XU ವೆಹಿಕಲ್ ಒಂದು ಲಾರಿ ಟಿಪ್ಪರ್ ಇರ್ತದೆ, ಅದಕ್ಕೆ ಹಿಂದಕ್ಕೆ ವೀಲ್ ಗೋಡಿದ್ದಾನೆ. ಆ ಎರಡೂ ವೀಲು ಆಚೆ ಬಂದ್ಬಿಡ್ತದೆ. ಆ ವೀಲ್ ಟಿಪ್ಪರ್ ಹೋಗ್ಬಿಟ್ಟು ಮುಂದೆ ಟ್ಯಾಪಲ್ ಆಗ್ತದೆ. ಅದರಲ್ಲಿದ್ದವನಿಗೆ ಬರೀ ಹಿಂದ್ಗಡೆ ಗುದ್ದಿರೋದು ಮಾತ್ರ ಗೊತ್ತು, ಆದರೆ ಯಾರು ಗುದ್ದಿದ್ರು ಏನೊಂದು ಗೊತ್ತಿಲ್ಲ. ಆತನಿಗೂ ಸಣ್ಣ ಪುಟ್ಟ ಗಾಯಗಳಾಗಿದೆ. ತದನಂತರ ಈ ವೆಹಿಕಲ್ ಅಲ್ಲಿ ಗುದ್ದಿದ ತಕ್ಷಣ 6 ಜನರ ತಲೆ ಓಪನ್ ಆಗಿ ಆ ವೆಹಿಕಲ್ ಮತ್ತೆ 150 ಮೀಟರ್ ಮುಂದೆ ಹೋಗ್ಬಿಟ್ಟು ಸೈಡ್ ಮೀಡಿಯನ್ಗೆ